ನಮ್ಮ ಅಮ್ಮನ ಬರ್ತ್ಡೇ ದಿವಸ ಬ್ಲಡ್ ಡಾಟ್ನ ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಹಬ್ಬಕ್ಕಂತ ಏನೋ ಶಾಪಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಚಿಕ್ಕಪೇಟೆ ಕಡೆಗೆ ನಾನು ನಮ್ಮ ಅಮ್ಮ ಹೋದ್ರೆ ಚಿಕ್ಕಪೇಟೆಯಲ್ಲಿ ಕಾಲಿಕಕ್ಕೆ ಜಾಗ ಇಲ್ಲ. ಜನ ಯಾವ ರೇಂಜ್ಗೆ ಇದ್ರು ಅಂದ್ರೆ ಚಿಕ್ಕಪೇಟೆಯಲ್ಲಿ ನೀವೇ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೇಂಜ್ಗೆ ಜನ ತುಂಬ್ಕೊಬಿಟ್ಟವ್ರೆ ಫುಲ್ ಚಿಕ್ಕಪೇಟೆ ಪೂರ್ತಿ ಅಂತ. ಚಿಕ್ಕಪೇಟೆಯಲ್ಲಿ ಎಷ್ಟು ಜನ ಬರಲಿ ಹೋಗ್ಲಿ, ಆದರೆ ನಮ್ಮ ಸಂಸ್ಕೃತಿ ಮಾತ್ರ ಬಿಡಲ್ಲ ಅಂತ ಅಲ್ಲೇ ಇದ್ದಂಥ ಸ್ವಲ್ಪ ಸ್ಥಳೀಯರು ದೇವಸ್ಥಾನದ ಹತ್ರ ಏನೋ ಸ್ವಲ್ಪ ಆಚರಣೆನ ಮಾಡ್ತಾ ಇದ್ರು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತನ ಅಂತ ಬಂದ್ರೆ ಬಸ್ಸಲ್ಲಿ ಇದ್ದಂಥ ಕಂಡಕ್ಟ್ರು ಲೇಡೀಸ್ಗೆ ಏನೋ ಬೈದ್ರು ಅಂದ್ಬಿಟ್ಟು ಶುರು ಆಯ್ತು ನೋಡಿ ಜಗಳ. ಜಗಳ ನೋಡಿಕೊಂಡು ರಾಮನಗರ್ಗೆ ಬರೋಷ್ಟರಲ್ಲಿ ಆಗಲೇ ನೈಟ್ ಆಗಿಬಿಟ್ಟಿತ್ತು. ಇವತ್ತು ನೈಟ್ ಬೇರೆ ಕ್ರಿಕೆಟ್ ಮ್ಯಾಚ್ ಇದ್ದಿದ್ದರಿಂದ ನಮ್ಮ ಸ್ವಾಮಿ ಅಂಕಲ್ಲು ಮೂರಲ್ಲಿ ಇದ್ದಿದ್ದಂಥ ಎಲ್ಲ ಹಿಂದಿ ಹುಡುಗರು ಎಕ್ಸಾಮ್ ಮುಗೀತು ಮನೆಗೆ ಹೋಗ್ತಿದ್ರಲ್ಲ, ಅವ್ರಿಗೆ ಹಂಗೆ ಸೆಂಡ್ ಆಫ್ ಕೊಡೋಣ ಅಂದ್ಬಿಟ್ಟು ಅವ್ರಿಗೆಲ್ಲ ಬಿರಿಯಾನಿ ಮಾಡಿಸಿದ್ರು. ಈ ಹಿಂದಿ ಹುಡುಗರುಗಳು ಯಾರು ಏನು ಎತ್ತ ಅಂತ ಎಲ್ಲ ನಮ್ಮ ಹಿಂದಿ ವ್ಲಾಗ್ಗಳೆಲ್ಲ ನೋಡಿದರೆ ಗೊತ್ತಾಗಿರ್ಬೋದು. ಇವ್ರೀಗ ಫೈನಲ್ ಇಯರ್ ಅಲ್ವಾ, ಅದಕ್ಕೋಸ್ಕರ ಹಂಗೆ ಸೆಂಡ್ ಆಫ್ ಕೊಟ್ಟಂಗೆ ಆಯ್ತದೆ, ಮ್ಯಾಚ್ ದಿವಸ ಬಿರಿಯಾನಿ ತಿಂದಂಗೂ ಆಯ್ತದೆ ಅಂದ್ಬಿಟ್ಟು ಬಿರಿಯಾನಿ ಮಾಡಿಸಿದ್ರು. भाई इंडिया जीतेगा भारत जीतेगा? हिंदुस्तान भाई हिंदुस्तान। कौन सेंचुरी मारेगा आज तो संजू मारेगा। अभिषेक का क्या? अभिषेक का गारंटी नहीं दे सकते, देखते हैं। ಮ್ಯಾಚ್ನ ಎಷ್ಟು ಮನ್ಸಾರ ನೋಡ್ತವ್ರೆ ಅಂತ ನೀವೇ ನೋಡ್ತಾ ಇರ್ಬೋದು. ಒಂದು ಕೈಲಿ ತಟ್ಟೆ ಒಂದು ಕೈಲಿ ಊಟ ಮಾಡ್ತಾ ಫುಲ್ ಡೆಡಿಕೇಶನಿಂದ ನೋಡ್ತವ್ರೆ. ಅವತ್ತೊಂದು ಮಾಡೋ ದಿವಸ ನಮ್ಮ ಅಮ್ಮನ ಬರ್ತ್ಡೇ ಇದ್ದಿದ್ದರಿಂದ ನಾನು ಮತ್ತು ನಮ್ಮಮ್ಮ ಬೆಟ್ಟಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮನೆಗಡೆಗೆ ಬಂದು ಡೈರೆಕ್ಟಾಗಿ ನಾನು ರಾಮಕೃಷ್ಣ ಹಾಸ್ಪಿಟ್ಲ್ ಕಡೆಗೆ ಹೋದೆ. ಯಾಕಪ್ಪ ಅಂದರೆ ಅಲ್ಲಿಂದ ಒಂದು 2 ಟ್ಯೂಬ್ ರಕ್ತ ತೊಗೊಂಡು ನಮ್ಮ ಆರ್ಟಿಸ್ಟ್ ಮಂಜು ಬ್ರೋ ಅವ್ರ ಮನೆ ಕಡೆಗೆ ಹೋದೆ. ಯಾಕಪ್ಪ ಅಂದರೆ ನಿಮಗೂ ಗೊತ್ತಿರ್ಬೋದಲ್ಲ, ಬ್ಲಡ್ ಆರ್ಟ್ ಮಾಡ್ಸೋಕ್ಕೆ 1-2 ದಿವಸ ಮುಂಚೆನೇ ಹೇಳಿದೆ ನಮ್ಮ ಮಂಜು ಬ್ರೋಗೆ. ಆದರೆ ಅವರು ಔಟ್ ಆಫ್ ಸ್ಟೇಷನ್ ಇದ್ದಿದ್ದರಿಂದ ಬರ್ತ್ಡೇ ದಿವಸನೇ ಮಾಡ್ಕೊಡ್ತೀನಿ ಬೆಳಗ್ಗೆ ಬೇಗ ಬಂದು ಅಂತ ಹೇಳಿದರು. ಅಲ್ಲಿಂದ ಡ್ರಾಯಿಂಗ್ ಎಲ್ಲ ಮುಗಿಸಾದ್ಮೇಲೆ ನಮ್ಮ ಆದಿಯಣ್ಣವ್ರ ಅಂಗಡಿ ಹತ್ರ ಹೋದೆ ಫ್ರೇಮ್ ಹಾಕ್ಸೋಣ ಅಂತ. ಅಲ್ಲೋಗಿ ಫ್ರೇಮ್ ಹಾಕ್ಸ್ಕೊಂಡು ಹಂಗೆ ಪ್ಯಾಕಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಮನೆಗಡೆಗೆ ಬಂದೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಮ್ಮ ಅಮ್ಮಂಗೆ ಗಿಫ್ಟ್ ಕೊಟ್ಟಾಗ ನಮ್ಮ ಅಮ್ಮನ ರಿಯಾಕ್ಷನ್ ಹೀಗಿತ್ತು. ಇದಾಗಿತ್ತು ಇವತ್ತು ಒಂದು ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.